ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಕೊಡಮಾಡುವಂಥ 2025ರ ಅಂಬೇಡ್ಕರ್ ಪ್ರಶಸ್ತಿಯ ಆಯ್ಕೆಯಲ್ಲಿನ ದೋಷದ ಬಗ್ಗೆ ನಾನು ಈ ಹಿಂದೆ ಬರೆದಿದ್ದೆ. ಬಹಳ ಕುತೂಹಲ ಅಂತ ಅನ್ಸುತ್ತೆ ಮತ್ತು ಆಶ್ಚರ್ಯನೂ ಕೂಡ ಆಯಿತು ನನಗೆ. ಒಬ್ಬರ ಆಯ್ಕೆಯ ಕುರಿತು ನಾನು ಎತ್ತಿದ ತಕರಾರು, ಅದು ನಾನು ಯಾರ ಮುಂದೆ ತಕರಾರನ್ನ ಎತ್ತಿದ್ದೆ ಅಂತಂದ್ರೆ ಆಯ್ಕೆ ಸಮಿತಿಗೆ ನಾನು ಸಮರ್ಥನೆಗಳನ್ನ ಕೇಳಿದ್ದೆ. ಯಾವ ರೀತಿಯಿಂದ ಇವರು ಇಂಥವರು ಅರ್ಹರು ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಆದ್ರೆ ನನ್ನ ಪ್ರಶ್ನೆ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿತ್ತು. ಆದ್ರೆ ಮರಳಿ ಸಮರ್ಥನೆಗಳನ್ನ ನನಗೆ ಕೆಲವರು ಕಳಿಸಿದ್ದಾರೆ. ಅದರಲ್ಲಿ ಬೆಳಗಾವಿ ಭಾಗದ ಪ್ರಮುಖ ಬರಹಗಾರರು ಮತ್ತು ಸಂಘಟನೆಗಳ ಪ್ರಮುಖರು ಎಲ್ಲ ಸೇರಿ ನನಗೆ ಪ್ರತಿಕ್ರಿಯೆಯನ್ನ ಮತ್ತು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಮತ್ತು ಕೊನೆಯಲ್ಲಿ ಕೇಳಿದ್ದಾರೆ, ನೀವು ನ್ಯಾಯಪರರೇ ಆಗಿದ್ದರೆ, ನೀವು ನಿಜವಾದ ಕವಿನೇ ಆಗಿದ್ರೆ ನಿಮ್ಮ ಈರ್ಷೆಯನ್ನ ಬಿಡಬೇಕು ಅಂತ ಹೇಳಿ. ಇದರಲ್ಲಿ ನಾನು ತುಂಬಾ ಗೌರವಿಸುವಂತ ಅಶೋಕ್ ಚಂದ್ರಗಿ ಸರ್ ಅವರು ಇದಕ್ಕೆ ಸಹಿ ಮಾಡಿದ್ದಾರೆ. ನಾನು ಅಪಾರವಾಗಿ ಪ್ರೀತಿಸುವ ಗೌರವಿಸುವ ಸರ್ಜು ಕಾಟ್ಕರ್ ಅವರು ಕೂಡ ಈ ಪ್ರಶ್ನೆಗಳಿಗೆ ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ ತಮ್ಮ ಸಹಿ ಮಾಡೋದ್ರ ಮೂಲಕ. ಮತ್ತು ನಾನು ಅಪಾರವಾಗಿ ಪ್ರೇರಣಾದಾಯಿಯಾಗಿ ತೆಗೆದುಕೊಂಡಿರುವಂಥ DS ಚೌಗ್ಲೆ ಅವರು ಕೂಡ ಈ ಪ್ರಶ್ನೆಗಳಿಗೆ ಅಧಿಕೃತ ಮುದ್ರೆಯನ್ನು ಒತ್ತಿ ಆ ಸಮರ್ಥನೆಗೆ ಸಹಿಯನ್ನ ಮಾಡಿದ್ದಾರೆ. ಸಂತೋಷ. ನಾನು ಮುಖ್ಯವಾಗಿ ಮೊದಲಿಗೆ ವಿಷಯಕ್ಕೆ ಬರ್ತೇನೆ. ಇವರೆಲ್ಲರನ್ನೂ ಗೌರವಿಸುತ್ತಾ ಮತ್ತು ಇವರೆಲ್ಲರೂ ನನ್ನನ್ನು ಪ್ರಶ್ನೆ ಮಾಡಿರುವ ರೀತಿಯನ್ನು ಕೂಡ ಗೌರವಿಸುತ್ತಾ ನಾನು ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನನ್ನ ಮೊದಲ ಮತ್ತು ಮುಖ್ಯ ಪ್ರಶ್ನೆ ಏನು ಅಂತಂತಂದ್ರೆ, ಸರ್ಕಾರದ ಅಂಗಸಂಸ್ಥೆಗಳಲ್ಲಿನ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಆದವರಿಗೆ ಯಾವುದೇ ಪ್ರಶಸ್ತಿಯನ್ನು ನೀಡುವಂತಿಲ್ಲ ಅಂತ ಒಂದು ಕಾನೂನಿದೆ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ. ಇದನ್ನ ಮೀರಿ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಅಟ್ ಪ್ರೆಸೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥ YB ಹಿಮ್ಮಡಿ ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನ ಹೇಗೆ ನೀಡಲಾಯಿತು? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಒಂದು ಸರ್ಕಾರದ ಅಂಗಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳೇ ತಮಗೆ ತಾವೇ ಪ್ರಶಸ್ತಿಗಳನ್ನ ಹಂಚಿಕೊಳ್ತಾ ಹೋಯಿತು ಅಂತಂತಂದ್ರೆ ಇದು ಕನ್ನಡ ಜನಮಾನಸದಲ್ಲಿ ಹುಟ್ಟು ಹಾಕುವ ಪ್ರಶ್ನೆಗಳು ಎಂಥವು ಮತ್ತು ಭರವಸೆ ಎಂಥದ್ದು? ಇದು ನನ್ನ ಮೊದಲ ಪ್ರಶ್ನೆ. ನಾನು ಈ ಪ್ರಶ್ನೆಯನ್ನ ಎತ್ತಿದ್ದೆ ಯಾಕೆ ಅಂತಂತಂದ್ರೆ, ಬಾಬಾ ಸಾಹೇಬರ ಹೆಸರಿನ ಕಾರಣಕ್ಕೆ, ಬಾಬಾ ಸಾಹೇಬರ ಆಶಯಗಳ ಕಾರಣಕ್ಕೆ, ಬಾಬಾ ಸಾಹೇಬರ ವ್ಯಕ್ತಿತ್ವದ ಕಾರಣಕ್ಕೆ. ಈಗ 2025ರ ಅಂಬೇಡ್ಕರ್ ಪ್ರಶಸ್ತಿಗೆ ಆಯ್ಕೆಯಾದಂತಹ ಮಹನೀಯರಿದ್ದಾರಲ್ಲ, ಅವರ ಬಗ್ಗೆ ಉದಾಹರಣೆಗೆ ಈಗ ಇಂದೂಧರ್ ಹೊನ್ನಾಪುರ್ ಸರ್ ಅವರ ಬಗ್ಗೆ ಮಾತಾಡುವಂತಂತಂದ್ರೆ ನಾನು ಗಂಟೆಗಟ್ಟಲೆ ಮಾತನಾಡಬಲ್ಲ. ಅವರು ಇಡೀ ನಮ್ಮ ನಾಡಿನ ಚಳುವಳಿಗೆ, ಈ ನಾಡಿನ ಜನ ಸಮುದಾಯದ ಸಾಮಾನ್ಯರ ಬದುಕಿಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಮಾತನಾಡಬಲ್ಲ ನಾನು. ರಾಮದೇವ್ ರಾಕೆ ಅವರ ಕೊಡುಗೆ ಏನಿದೆಯಲ್ಲ, ಇಡೀ ದಮನಿತ ಚಳುವಳಿಗೆ ಅವರು ಕಟ್ಟಿಕೊಟ್ಟಂತ ಒಂದು ಪರಂಪರೆ ಇದೆಯಲ್ಲ, ಅವರ ಆಶಯಗಳಿದಾವಲ್ಲ, ಅವರ ಅಥೆಂಟಿಸಿಟಿಗಳಿದಾವಲ್ಲ, ಅದರ ಕುರಿತು ನಾನು ಮಾತನಾಡಬಲ್ಲೆ. ಇಂದಿಗೂ ಕೂಡ ಇಡೀ ಬದುಕನ್ನ ಅರ್ಪಿಸ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ದೀನರ ದಮನಿತರ ಕುರಿತು ಆಲೋಚಿಸುವ ತಮ್ಮ ಚಿಂತನೆಗಳಿಗಾಗಿ ಇಡೀ ಬದುಕನ್ನ ಅರ್ಪಿಸಿಕೊಂಡಿರ್ತಕ್ಕಂಥ ಲಕ್ಷ್ಮೀಪತಿ ಕೋಲಾರ್ ಅವರ ಬಗ್ಗೆ ಮಾತನಾಡಬಲ್ಲೆ ನಾನು. ಮಾವಳ್ಳಿ ಶಂಕರಣ್ಣ ಅವರ ಬಗ್ಗೆ ನಾನು ಮಾತನಾಡಬಲ್ಲೆ. ಯಾಕೆಂದ್ರೆ ಇವರೆಲ್ಲರ ಜೊತೆಗೆ ನಾನು ಒಡನಾಡಿದ್ದೀನಿ.
ಮುಖ್ಯವಾಗಿ ಮಾವಳಿ ಶಂಕರಣ್ಣ ಅವರು ಇಲ್ದೆ ಹೋಗಿತ್ತು ಅಂತಂದ್ರೆ ಸವಣೂರಿನ ಬಂಗಿ ಸಮುದಾಯ ಇವತ್ತಿಗೂ ಅಲ್ಲೇನೆ ಮಲ ಬಳ್ಕೋತಾ ಇರ್ಬೇಕಾಗಿತ್ತು. ಇವತ್ತು ಅವರು ಪೌರ ಕಾರ್ಮಿಕರಾಗಿ ಆ ಒಂದು 2010ರಲ್ಲೇನೆ ಅವರು ಸರ್ಕಾರಿ ನೌಕರರಾಗಿ ಬೆಳೆದ್ರಲ್ಲ, ಅಂದ್ರೆ ಒಂದು ಬದಲಾವಣೆ ಸಿಕ್ತಲ್ಲ, ಅವರಿಗೆ ಭೂಮಿಯನ್ನು ಕೊಡಿಸೋದಕ್ಕೂ ಕೂಡ ರುದ್ರಪ್ಪ ಹನಗವಾಡಿ ಸರ್ ಅವರು ಬಹಳ ಪ್ರಯತ್ನ ಪಟ್ರು. ಇಂಥವ್ರೆಲ್ಲರ ಕಾಂಟ್ರಿಬ್ಯೂಷನ್ಗಳ ಬಗ್ಗೆ ನಾನು ಅಥೆಂಟಿಕ್ ಆಗಿ ಮಾತನಾಡಬಲ್ಲೆ. ದಯಮಾಡಿ ಕ್ಷಮಿಸಿ. YB ಹಿಮ್ಡಿ ಅವರು ಇವರೆಲ್ಲರ ಕೊಡುಗೆಗಳ 1% ಕೂಡ ಅಲ್ಲ. ಹಾಗಾದ್ರೆ ಯಾರಿಗೆ ಕೊಡ್ಬೇಕಿತ್ತು ಪ್ರಶಸ್ತಿನ? ನೂರಾರು ಜನ ಇದ್ದಾರೆ. ನೀವು ಹೇಳ್ತೀರಲ್ಲ ಮಾನ್ಯ ಹಿರಿಯರ, ನಾನು ಗೌರವದಿಂದ ನನ್ನ ಮಾತುಗಳನ್ನ ನಾನು ನಿಮಗೂ ಕೂಡ ಹೇಳ್ತಿದ್ದೀನಿ. ಏನು ಅಲೆಮಾರು ಬುಡಕಟ್ಟು ಸಮುದಾಯದ ಒಂದು ಸಣ್ಣ ಸಮುದಾಯ, ದಾಸರ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಗುರುತಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಿ ನೀವು, ಒಪ್ಪಣ. ಆದ್ರೆ ಇಡೀ ನಾಡು ಮರೆತು ಹೋದಂಥ, ಇಡೀ ಒಂದು ಮಾನವೀಯ ಚರಿತ್ರೆಯಿಂದ ಆಚೆ ಇಟ್ಟಂತ ಅಲೆಮಾರು ಬುಡಕಟ್ಟು ಜನರನ್ನ ಸಂಘಟಿಸಿ ಅವ್ರಿಗೊಂದು ಒಕ್ಕೂಟವನ್ನ ಸ್ಥಾಪಿಸಿದಂತ ಬಾಲಗುರುಮೂರ್ತಿ ಮತ್ತು ದ್ವಾರಕಾನಾಥರವರನ್ನ ನೀವು ಎಲ್ಲಿಡ್ತೀರಿ? ಇಡೀ ರಾಜ್ಯದ ಮೂಲೆಗಳಿಂದ ಬೀದರ್ನಿಂದ ಮೈಸೂರುವರೆಗೂ ಕೂಡ ಎಲ್ಲ ಅಲೆಮಾರಿ ಸಮುದಾಯಗಳನ್ನ ಅವರನ್ನ ಕರೆತಂದು ಸಮಾವೇಶಗಳನ್ನ ಮಾಡಿ ಅವರಿಗೆ ಮೀಸಲಾತಿಯಲ್ಲಿ ಆಗ್ತಾ ಇರುವಂತ ಅನ್ಯಾಯಗಳನ್ನ ಪ್ರಶ್ನಿಸಿ, ಅವರ ಮೀಸಲಾತಿಯನ್ನ ಅವರ ತಟ್ಟೆಯ ಅನ್ನವನ್ನ ಯಾರೋ ಕಸಿದುಕೊಳ್ಳುವಂತ ಸಂದರ್ಭದಲ್ಲಿ ಅದನ್ನೆಲ್ಲ ಪ್ರತಿಭಟಿಸಿದಂತ, ಇರತಕ್ಕಂಥ ಮೀಸಲಾತಿಯನ್ನು ಕೂಡ ಕಸಿದುಕೊಂಡು ಅಲೆಮಾರಿಗಳ ತಟ್ಟೆಯ ಅನ್ನವನ್ನ ಮತ್ತೊಬ್ರು ಕಸಿತಾ ಇದ್ರಲ್ಲ, ಅಂತಹ ಸಂದರ್ಭದಲ್ಲಿ ಇಡೀ ನಾಡಿನಾದ್ಯಂತ ಅಲೆಮಾರಿ ಬುಡಕಟ್ಟು ಸಮುದಾಯದ ಜನರನ್ನ ಸಂಘಟನೆ ಮಾಡಿದ್ರಲ್ಲ ಬಾಲಗುರುಮೂರ್ತಿ, ಅವರಿಗೆ ಸಿಗಬೇಕು ಅಂಬೇಡ್ಕರ್ ಪ್ರಶಸ್ತಿ. ಇಡೀ ಆ ಅಲೆಮಾರಿ ಬುಡಕಟ್ಟು ಮಹಾಸಭವನ್ನ ತುಂಬಾ ಅದರದೊಂದು ಅಂತಃಶಕ್ತಿಯಾಗಿ ಮುನ್ನಡೆಸಿದ್ರಲ್ಲ CS ದ್ವಾರಕಾನಾಥ್, ಅವ್ರಿಗೆ ಸಿಗಬೇಕು ಅಂಬೇಡ್ಕರ್ ಪ್ರಶಸ್ತಿ. ಮುಂದುವರೆದು ಹೇಳಬಲ್ಲೆ ನಾನು, ಪ್ರತಿದಿನ ಪ್ರತಿ ಕ್ಷಣ ಹಗಲು ರಾತ್ರಿ ತನ್ನ ಬರವಣಿಗೆ ಮಾತಿನಲ್ಲಿ ಸಂಪೂರ್ಣವಾಗಿ ಅಂಬೇಡ್ಕರ್ರನ್ನೇ ತುಂಬಿಕೊಡಿರುವಂತ, ಆಲೋಚಿಸುವಂತ, ಅಂಬೇಡ್ಕರ್ ಕುರಿತೇ ಧ್ಯಾನಿಸುವಂತ ಡಾಕ್ಟರ್ ಅರುಣ್ ಜೋಳಕೂಡ್ಲಿಗೆ ಅವರಿಗೆ ಸಿಗಬೇಕು ಅಂಬೇಡ್ಕರ್ ಪ್ರಶಸ್ತಿ. ಇಡೀ ಈ ದಮನಿತ ಚಳುವಳಿಗೆ ಹೊಸ ದಿಕ್ಕುಗಳನ್ನ ಕೊಟ್ಟಂತ ಏನು ಜಂಗಮ ಕಲೆಕ್ಟಿವ್ನ ಗೆಳೆಯರಿದಾರಲ್ಲ, KP ಲಕ್ಷ್ಮಣ್ ಮತ್ತು ಇತರೆ ಗೆಳೆಯರು, ಅವರಿಗೆ ಸಿಗಬೇಕು ಅಂಬೇಡ್ಕರ್ ಪ್ರಶಸ್ತಿ. ನಾನು ಬಹಳ ಹೊತ್ತು ಮಾತನಾಡೋದಲ್ಲ ಗೆಳೆಯರ. ಒಂದೇನು ಅಂತಂದ್ರೆ, ತುಂಬಾ ಘನವಾದ ವ್ಯಕ್ತಿತ್ವಗಳು ನಮ್ಮಲ್ಲಿದ್ದಾವೆ, ನಮ್ಮ ನಡುವೆ ಇದ್ದಾವೆ. ಜನಸಾಮಾನ್ಯರ ಬದುಕನ್ನ ಹಸನುಗೊಳಿಸೋದಕ್ಕೆ, ಸಹನೀಯಗೊಳಿಸೋದಕ್ಕೆ, ತಮ್ಮ ಇಡೀ ಬದುಕನ್ನ, ವೈಯಕ್ತಿಕ ಬದುಕನ್ನ, ಕೌಟುಂಬಿಕ ಬದುಕನ್ನ ಬಲಿ ಕೊಟ್ಟು ರಕ್ತ ಸುಟ್ಕೊಂಡು ಪ್ರತಿನಿತ್ಯ ಅನುಕ್ಷಣ ಬೀದಿಗುಳಿಯುವ ಅಂಥವರ ಬದುಕಿಗೆ ಆಗ್ತಿರುವಂತ ಅನ್ಯಾಯಗಳನ್ನ ಪ್ರಶ್ನಿಸುವ ಅನೇಕ ಜನರಿದ್ದಾರೆ. ನಿಮ್ಗೆ ಅಂಥವರ ಪರಿಚಯ ಬೇಕಿತ್ತು ಅಂತಂದ್ರೆ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆ ಅವರು ಏನು ವಾರ್ತಾ ಭಾರತಿಯಲ್ಲಿ ಬರಿತಾ ಇರುವಂತ ಜನಚರಿತ್ರೆ ಇದೆಯಲ್ಲ, ಆ ಲೇಖನ, ಆ ಒಂದು ಅಂಕಣವನ್ನ ಒಂದ್ಸಾರಿ ಓದಿ, ನೀವು ನಿರಂತರವಾಗಿ ಓದಿ, ನೀವು ಗೊತ್ತಾಗತ್ತೆ. ನಮ್ಮ ನಡುವೆ ಬಹಳಷ್ಟು ಜನ ಅಂತಹ ಮಹನೀಯರಿದ್ದಾರೆ. ಏನು ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ, ಅಂಬೇಡ್ಕರ್ ಪ್ರಶಸ್ತಿ ಅಂತಂದ್ರೆ ಅಂಬೇಡ್ಕರ್ಗೆ ಆ ಒಂದು ಹೆಸರಿಗೆ ಸಮಾನವಾಗಿ, ಆಶಯಗಳಿಗೆ ಸಮಾನವಾಗಿ ದುಡಿತಕ್ಕಂಥವ್ರು ಅಂತ. ಈಗ ನಾನು ಹೇಳಿದಂತ ಎಲ್ಲ ಹಿರಿಯರು ಆ ರೀತಿಯಲ್ಲಿ ಬದುಕನ್ನು ಅರ್ಪಿಸ್ಕೊಂಡು ದುಡಿದವರು, ಅವರು ಅರ್ಹರು, ದೇ ಡಿಸರ್ವ್ ಇಟ್. ಆದ್ರೆ YB ಹಿಮ್ಮಡಿ ಅವರ ಕೊಡುಗೆ ಏನು? ನನಗೆ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತಿದ್ದಾವೆ. ಒಂದು ಇನ್ಸಿಡೆಂಟ್ ಅನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಇಡೀ ಈ ಭಾಗ ಇದೆಯಲ್ಲ, ರಾಯಭಾಗ ತಾಲೂಕಿನ ಬಹುತೇಕ ಭಾಗ ನೆರೆಯಲ್ಲಿ ಮುಳುಗಿ ಬದುಕು ತತ್ತರಿಸಿ ಹೋಗಿದ್ದಾಗ
ಎಲ್ಲ ಜನಸಮುದಾಯಗಳ ನಿರ್ಗತಿಕರಾಗಿದ್ದಾಗ ಒಂದು ಸಣ್ಣ ಸಹಾಯಕ್ಕೂ ಬರದೇ ಇರುವಂತ ವೈ.ಬಿ. ಹಿಮ್ಮಡಿ ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನ ಕೊಡ್ಬೇಕಾ? ಮತ್ತೊಂದು ಇನ್ಸಿಡೆಂಟ್ ಅನ್ನ ಹೇಳ್ತೀನಿ. ಇತ್ತೀಚೆಗೆ ರಾಯಬಾಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು. ಆ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಗೌರವವನ್ನು ಕೊಡ್ತೀವಿ, ಗೌರವ ಸನ್ಮಾನ ಇಟ್ಕೋತೀವಿ ಅಂತಂದ್ರು. ನಾನು ಹೇಳಿದೆ, ನಮ್ಮ ತಾಲೂಕಿನ ಶೈಕ್ಷಣಿಕ ಪರಿಸ್ಥಿತಿ ಅಷ್ಟು ಆಶಾದಾಯಕವಾಗಿಲ್ಲ, ಹಂಗಾಗಿ ಆ ಒಂದು ನಿಮಗೆ ಗೌರವ ಇದ್ರೆ ಕನ್ನಡದ ಬಗ್ಗೆ ಅಥವಾ ಕನ್ನಡ ಶಾಲೆಗಳ ಬಗ್ಗೆ ಅಥವಾ ಕನ್ನಡ ಬದುಕಿನ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ದಯಮಾಡಿ ನಮ್ಮ ಇಲಾಖೆಗೆ ಮನವಿಯನ್ನ ಸಲ್ಲಿಸಿ ಮತ್ತು ತಿಳುವಳಿಕೆಯನ್ನ ನೀಡಿ ಮತ್ತು ಇಡೀ ನಮ್ಮ ತಾಲೂಕಿನ ಶಿಕ್ಷಣ ವ್ಯವಸ್ಥೆ ಸುಧಾರಿಸೋದಕ್ಕೆ ತಮ್ಮ ಒಂದು ಕಾಣಿಕೆಯನ್ನ ಕೊಡ್ರಿ ಅಂತ ಹೇಳಿ ನಾನು ಗೌರವವನ್ನ ನಿರಾಕರಿಸಿದೆ. ಅದೇ ಸಮ್ಮೇಳನದಲ್ಲಿ ಒಂದು ಗೋಷ್ಠಿಯೊಂದರ ಅಧ್ಯಕ್ಷತೆ ವಹಿಸಿದಂತ ವೈ.ಬಿ. ಹಿಮ್ಮಡಿ ಅವರು ಒಂದು ಚಕಾರವನ್ನ ಎತ್ತಲಿಲ್ಲ. ಕನ್ನಡ ಶಾಲೆಗಳ ಬಗ್ಗೆ ಆಗ್ಲಿ ಅಥವಾ ನಾನು ಎತ್ತಿದಂತ ಪ್ರಶ್ನೆಗಳ ಕುರಿತಾಗಿ ಆಗ್ಲಿ. ನಾನು ಎತ್ತಿದ್ದು ಅಂತ ಅಲ್ಲ. ನೀವು ಹೇಳ್ತಿರಲ್ಲ ಹಿರಿಯರ, ಕನ್ನಡ ನಾಡು ನುಡಿಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ. ಇದೇನಾ ಕೊಡುಗೆ? ಇಡೀ ರಾಯಭಾಗದ ಪರಿಸ್ಥಿತಿ ಹೇಗಾದ್ರೂ ಇರ್ಲಿ, ಶಾಲೆಗಳ ಪರಿಸ್ಥಿತಿ ಹೇಗಾದ್ರೂ ಇರ್ಲಿ, ಅದನ್ನ ಸರಿಪಡಿಸುವ ಯಾವ ಔದಾರ್ಯವನ್ನು ಯಾವ ರೀತಿಯ ಆಲೋಚನೆಯನ್ನು ಮಾಡದಂತ ವ್ಯಕ್ತಿ ಒಬ್ಬರಿಗೆ ಹೇಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನ ಕೊಡ್ತೀರಿ ಅಂತ ಪ್ರಶ್ನೆ ಮಾಡಬಾರ್ದ ನಾವು? ವೈಯಕ್ತಿಕ ಈರ್ಷ್ಯೆ ವಿಚಾರಕ್ಕೆ ಬಂದ್ರೆ ನನಗೂ ಅವರಿಗೂ ಯಾವುದೇ ರೀತಿಯಾದಂತ ವೈಯಕ್ತಿಕವಾದಂತ ಈರ್ಷ್ಯೆಗಳು ಇಲ್ಲ. ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ಬಾಬಾ ಸಾಹೇಬರ ಹೆಸರಿನ ಕಾರಣಕ್ಕಾಗಿ ನಾನೇನ್ ಮಾಡಿದೆ, ಈ ಪ್ರಶ್ನೆಯನ್ನ ಎತ್ಕೊಂಡೆ. ನಮ್ಮ ನಾಡಿನಲ್ಲಿ ಹೇಳದ್ನಲ್ಲ, ಬದುಕನ್ನ ಅರ್ಪಿಸಿಕೊಂಡಂತ ಬಹಳಷ್ಟು ಜನ ಇದ್ದಾರೆ. ಇನ್ನು ಮುಂದುವರೆದು ಹೇಳ್ಬೇಕು ಅಂತಂತಂದ್ರೆ, ಅಶೋಕ್ ಚಂದ್ರಗಿ ಸರ್ ಅವರು ಅನೇಕ ಹೋರಾಟಗಳನ್ನ ಕಟ್ಟಿ ಇಡೀ ಬೆಳಗಾವಿ ಭಾಗ, ಗಡಿ ಭಾಗದಲ್ಲಿ ಕನ್ನಡವನ್ನ, ಕನ್ನಡತನವನ್ನ ಉಳಿಸೋದಕ್ಕೆ ಬಹಳ ದೊಡ್ಡ ಶ್ರಮವನ್ನ ಪಟ್ಟಿದ್ದಾರೆ. ಅವ್ರ ಶ್ರಮದ ಮುಂದೆ ಇವ್ರದ್ದು ಏನೂ ಅಲ್ಲ. ಸರ್ಜು ಕಾಟ್ಕರ್ ಅವರ ಸೃಜನಶೀಲ ಮಹತ್ವ ಬಹಳ ದೊಡ್ಡದಿದೆ. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಸರ್ಜು ಕಾಟ್ಕರ್ ಅವರನ್ನ ಬಿಟ್ಟು ಚರಿತ್ರೆಯನ್ನ ಕಟ್ಟಕ್ ಆಗಲ್ಲ ನಾವು. ಕನ್ನಡ ರಂಗಭೂಮಿ ಬಗ್ಗೆ ಅಥೆಂಟಿಕ್ ಆಗಿ ಮಾತನಾಡಬಲ್ಲ ಮತ್ತು ಅಥೆಂಟಿಕ್ ಆಗಿ ಅನೇಕ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಡಿ.ಎಸ್. ಚೌಗಲೆ ಅವರನ್ನ ಹೊರತುಪಡಿಸಿ ನಾವು ಕನ್ನಡ ರಂಗಭೂಮಿಯನ್ನ ಮಾತಾಡಕ್ಕಾಗತ್ತಾ? ಅಂತ ಮಹತ್ತರವಾದಂತ ಕೊಡುಗೆಯನ್ನ ವೈ.ಬಿ. ಹಿಮ್ಮಡಿ ಅವರು ಏನ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದು. ಹೀಗೆ ಕೇಳೋದು ಕೂಡ ವೈಯಕ್ತಿಕ ಈರ್ಷೆ ಆಗತ್ತೆ ಅಂತಂದ್ರೆ ಐ ಆಮ್ ಸಾರಿ. ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ. ಓಕೆ, ಅಂಬೇಡ್ಕರ್ ಪ್ರಶಸ್ತಿ ಬಂತು. ದಯಮಾಡಿ ಹಿಮ್ಮಡಿ ಅವರಿಗೆ ಒಂದು ಮನಸ್ಸಾಕ್ಷಿ ಅಂತ ಅನ್ನೋದು ಇದ್ದಿತ್ತು ಅಂತಂದ್ರೆ, ಆತ್ಮಸಾಕ್ಷಿ ಅಂತ ಅನ್ನೋದು ಇತ್ತು ಅಂತಂತಂದ್ರೆ ಅವರು ಈ ತರದ ಮಹನೀಯರ ಜೊತೆಗೆ ಅವರು ಆ ಪ್ರಶಸ್ತಿಯನ್ನ ಸ್ವೀಕರಿಸಲಾರರು. ಆದ್ರೆ ಅವ್ರ ನಡೆ ಹೇಗಿದೆ ಅಂತಂದ್ರೆ, ಹೀಗೆ ಒಗ್ಗಟ್ಟಾಗಿ ಯಾರನ್ನೋ ನೇಮಿಸಿ ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಿ ಎಲ್ಲರ ಹತ್ರ ಮನೆಗೆ ಹೋಗಿ ಸಹಿಯನ್ನ ಸಂಗ್ರಹ ಮಾಡ್ತಾ ಇದಾರಲ್ಲ, ಇದರಲ್ಲೇ ಗೊತ್ತಾಗತ್ತೆ ಅವರ ಒಂದು ಹಸಿವು, ಈ ಅಂಬೇಡ್ಕರ್ ಪ್ರಶಸ್ತಿಯ ಹಸಿವು ಎಷ್ಟಿದೆ ಅಂತ ಗೊತ್ತಾಗತ್ತೆ. ನನಗೆ ಎಲ್ಲರಿಗೂ ಗೊತ್ತಾಗತ್ತೆ. ಈ ತರದ ಅನಿವಾರ್ಯತೆ ಒಬ್ಬ ಅಂದ್ರೆ ಅಂಬೇಡ್ಕರ್ ಪ್ರಶಸ್ತಿ ಘೋಷಣೆ ಆಗಿರುವಂತ ಒಬ್ಬ ವ್ಯಕ್ತಿಗೆ ಬರಬಾರ್ದು, ಯಾರಿಗೂ ಕೂಡ ಬರಬಾರ್ದು. ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನೇನು ನಿಮ್ಮ ಆಶಯಗಳ ಹೊರತಾದಂಥವನಲ್ಲ. ಸರ್ಜು ಸರ್ ಆಗ್ಲಿ ಅಥವಾ ಡಿ.ಎಸ್. ಚೌಗಲೆ ಅವರಾಗ್ಲಿ, ಚಂದ್ರಗಿ ಸರ್ ಆಗ್ಲಿ, ಹರೀಶ್ ಕೋಲ್ಕರ್ ಆಗ್ಲಿ, ಅಥವಾ ನೀವೇನು ಎಲ್ಲರೂ ಮಾಡ್ತಾ ಇರುವಂತ ಕೆಲಸದ ಒಂದು ಸಣ್ಣ ಭಾಗವನ್ನು ನಾನು ಕೂಡ ಮಾಡ್ತಾ ಇದ್ದೇನೆ ನನ್ನ ಸೀಮಿತ ಪರಿಧಿಯಲ್ಲಿ, ಸೀಮಿತ ಲೋಕದಲ್ಲಿ. ನನ್ನ ಕಾಳಜಿ ಇಷ್ಟೇ, ನನ್ನನ್ನು ನೀವು ಈ ತರದ ಒಂದು ಪ್ರಜಾಸತ್ತಾತ್ಮಕವಾದಂತ ಒಂದು ಮೌಲ್ಯಗಳನ್ನ ಗೌರವಿಸುವಂತವ್ರು ತಾವೆಲ್ಲ. ನಾನು ಪ್ರಶ್ನೆ ಮಾಡೋದು ಹೇಗೆ ನಿಮಗೆ ವಿರೋಧ ಅಂತ ಅನ್ಸುತ್ತೆ? ನನ್ನ ನ್ಯಾಯಪರಿತೆಯನ್ನ ನೀವು ಪ್ರಶ್ನೆ ಮಾಡ್ತೀರಿ, ನಾನ್ ಕವಿನಾ ಅಂತ ಕೇಳ್ತೀರಿ. ಐ ಆಮ್ ಸಾರಿ, ನಾನೇನು ಹೇಳಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನನ್ನ ಸೀಮಿತ ಪರಿಧಿನಲ್ಲಿ ನನಗೆ ಸಾಧ್ಯವಾದದ್ದನ್ನ ನಾನು ಮಾಡ್ತಾ ಹೋಗ್ತಿದ್ದೀನಿ. ಒಂದೇ ಮಾತನ್ನ ಹೇಳ್ತೇನೆ,
YB ಹಿಮ್ಮಡಿಯವರು ಅಂಬೇಡ್ಕರ್ ಪ್ರಶಸ್ತಿಗೆ ಅನರ್ಹರು. ಇದು ಆಯ್ಕೆ ಸಮಿತಿಗೂ ಕೂಡ ಗೊತ್ತಿದೆ. ನಂದು ಕೊನೆಯದಾದಂಥ ಒಂದು ವಿಜ್ಞಾಪನೆ ಏನು ಅಂತಂತಂದ್ರೆ, ಸರಿ ನೀವು ಅಂಬೇಡ್ಕರ್ ಪ್ರಶಸ್ತಿಯನ್ನ ಪಡೀರಿ, ತಗೊಳ್ರಿ. ತಗೊಂಡ ಮೇಲಾದ್ರೂ ಕೂಡ ಆ ಅಂಬೇಡ್ಕರ್ ಪ್ರಶಸ್ತಿಗೆ ಅರ್ಹವಾದಂತ ವ್ಯಕ್ತಿತ್ವವನ್ನ, ಕ್ರಿಯಾಶೀಲತೆಯನ್ನ ರೂಢಿಸ್ಕೊಳ್ರಿ. ಆದ್ರಿಂದ ಈ ಭಾಗಕ್ಕೆ ಇಲ್ಲಿ ಎಂತೆಂಥ ಸಮಸ್ಯೆಗಳಿದಾವೆ, ಇಲ್ಲಿ ಎಂತೆಂಥ ದೌರ್ಜನ್ಯಗಳು ನಡೀತವೆ. ಒಂದು ಇಡೀ ಏನು ಲಕ್ಷ ಜನ ಗಬಾಳಿಗರು ನೀರು ಬೆಳಕು ಇಲ್ಲಾರ್ದನೇ ದುಡಿತಾ ಇದ್ದಾರೆ ವರ್ಷ ಪೂರ್ತಿ. ಅಂಬೇಡ್ಕರ್ ಪ್ರಶಸ್ತಿ ವಿಜೇತ ಸನ್ಮಾನ್ಯ ಶ್ರೀಮಾನ್ YB ಹಿಮ್ಮಡಿ ಅವರೇ, ದಯಮಾಡಿ ಈ ಗಡಿನಾಡಿನ ಜನಸಮುದಾಯದ ಬದುಕಿಗೆ ಅವರ ಜವಾಬ್ದಾರಿಯನ್ನ ತೆಗೆದುಕೋಬೇಕು. ಮತ್ತೆ ಸುಮ್ಮನೆ ಅಲ್ಲ ಅಂಬೇಡ್ಕರ್ ಪ್ರಶಸ್ತಿ ಅಂತಂದರೆ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒಂದು ಮಾತ್ರ ಸತ್ಯವನ್ನ ಹೇಳ್ತೀನಿ, ಅಂಬೇಡ್ಕರ್ ಪ್ರಶಸ್ತಿಗೆ YB ಹಿಮ್ಮಡಿ ಅವರು ಅನರ್ಹರು. ತಾವೆಲ್ಲರೂ ಏನೇ ಸಮರ್ಥನೆಗಳನ್ನು ಕೊಟ್ಟರು ಕೂಡ ಆ ಸಮರ್ಥನೆಗಳು YB ಹಿಮ್ಮಡಿ ಅವರನ್ನ ಅಂಬೇಡ್ಕರ್ ಪ್ರಶಸ್ತಿಗೆ ಅರ್ಹರನ್ನಾಗಿ ಮಾಡೋದಕ್ಕೆ ಅವು ಸಾಲದು. ಯಾಕೆಂದ್ರೆ ಉಳಿದವರನ್ನ ನೋಡಿ, ಉಳಿದ ಎಲ್ಲಾ ಮಹನೀಯರು ಏನೇನ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಏನೇನು ಅವರು ತಮ್ಮ ಬದುಕನ್ನ ಹೇಗೆ ಅರ್ಪಿಸ್ಕೊಂಡು 3-4 ದಶಕಗಳಿಂದ ಹೇಗೆ ದುಡಿದಿದ್ದಾರೆ ಅಂತ. ತಾವೆಲ್ಲ ತಿಳುವಳಿಕೆ ಉಳ್ಳವರು. ಜನಚರಿತ್ರೆ, ಈ ನಾಡಿನ ದಮನಿತ ಚರಿತ್ರೆ, ಈ ನಾಡಿನ ದಲಿತ ಚರಿತ್ರೆ, ಹೋರಾಟದ ಚರಿತ್ರೆ ಅರ್ಥ ಮಾಡಿಕೊಳ್ಳದವ್ರು ಏನೂ ಅಲ್ಲ ತಾವು. ಇನ್ನೂ ಬಹಳಷ್ಟು ವಿಚಾರಗಳಿದಾವೆ ನನ್ನ ಬಳಿ. ಅನೇಕರು ನನಗೆ ಹೇಳಿದ್ದಾರೆ ಏನೇನು ಹೇಗೆ ಅಂತ ಹೇಳಿ. ಈ ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ರಿ. ಮತ್ತು ನಾನಿದನ್ನ ಹೆಚ್ಚು ಬೆಳೆಸೋದಕ್ಕೆ ಹೋಗಲ್ಲ. ನಾನು ಏನನ್ನ ಹೇಳಬೇಕಾಗಿತ್ತೋ ಎಲ್ಲವನ್ನೂ ಹೇಳಿದ್ದೀನಿ. ರಿಸೀವ್ ಮಾಡ್ಕೊಳ್ಳೋದು ಬಿಡೋದು ತಮ್ಮೆಲ್ರಿಗೂ ಬಿಟ್ಟಿತ್ತು. ಮತ್ತೊಮ್ಮೆ ಹೇಳ್ತೀನಿ, ನೀವೆಲ್ಲರೂ ಸಮರ್ಥನೆಗಳನ್ನು ಕೊಡಬೇಕಾದಿದ್ದು ಆಯ್ಕೆ ಸಮಿತಿಗೆ, ನನಗಲ್ಲ. ನನಗೂ ಕೊಟ್ಟಿದ್ದೀರಿ ಮತ್ತು ಬಹಳ ಒಳ್ಳೆ ಸಂಬೋಧನೆಯನ್ನ ಕೊಟ್ಟಿದ್ದೀರಿ, ಸನ್ಮಾನ್ಯ ಶ್ರೀಮಾನ್ ವೀರಣ್ಣ ಮಡಿವಾಳರವರೇ ಅಂತೇಳಿ. ಐ ರೆಸ್ಪೆಕ್ಟ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಅಂಡ್ ಕನ್ಸರ್ನ್. ಧನ್ಯವಾದಗಳು.